ನಮಸ್ತೆ ಬಚ್ಚೋ. ಈ ದಿನ ನಾವು 10ನೇ ತರಗತಿಯ 13ನೇ ಪಾಠ ಆಗಿರ್ತಕ್ಕಂಥ ಮಹಿಳಾ ಕಿ ಸಾಹಸ ಗಾಥಾ ಈ ಪಾಠದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಮಕ್ಕಳೇ. ಅರ್ಥ ಆಯ್ತಾ? ಈ ಪಾಠವು ಸಂಕಲಿತ ಅಂದ್ರೆ ಇದು ಯಾವುದೇ ಒಂದು ಗ್ರಂಥದಿಂದ ಅಥವಾ ಪುಸ್ತಕದಿಂದ ಆಯ್ದ ಒಂದು ಭಾಗವನ್ನ ನಿಮಗೆ ಇಲ್ಲಿ ಈ ವರ್ಷ ಅಧ್ಯಯನಕ್ಕೆ ನಿಮ್ಗೆ ಇಟ್ಟಿದ್ದಾರೆ ಮಕ್ಕಳೇ. ಅರ್ಥ ಆಯ್ತಾ? ಮಹಿಳಾ ಕಿ ಸಾಹಸಗಾಥ ಅಂದ್ರೆ ಒಬ್ಬ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ಮಹಿಳೆಯ ಯಶೋಗಾಥೆಯನ್ನ ನಿಮ್ಗೆ ಇಲ್ಲಿ ಈ ಒಂದು ವರ್ಷದಲ್ಲಿ ನಿಮ್ಗೆ ಅಧ್ಯಯನಕ್ಕೋಸ್ಕರ ಇಟ್ಟಿದ್ದಾರೆ. ಅರ್ಥ ಆಯ್ತಾ? ಈಗ ಈ ಪಾಠವನ್ನ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಈ ಪಾಠದಲ್ಲಿ ಬರ್ತಕ್ಕಂಥ ಕೆಲವು ಶಬ್ದಾರ್ಥಗಳನ್ನ ನಾವು ಗಮನಿಸೋಣ, ಅದರ ಅರ್ಥವನ್ನು ನಾವು ಅಂತ ತಿಳಿದುಕೊಳ್ಳೋಣ. ಅರ್ಥ ಆಯ್ತಾ? ನಿಮ್ಮ ಪುಸ್ತಕದಲ್ಲಿ ಇದೆ ನೋಡಿ ಮಕ್ಕಳ, ಅಭ್ಯಾಸ ಭಾಗದಲ್ಲಿದೆ ಏನ ಶಬ್ದಾರ್ಥ ಅಂತಿದೆ ನೋಡಿ. ಶಬ್ದಾರ್ಥ ಚೋಟಿ, ಚೋಟಿ ಅಂದ್ರೆ ಶಿಖರ, ಪರ್ವತ. ಜಜ್ಬ ಅಂದ್ರೆ ಇಚ್ಛೆ ಅಥವಾ ಆಸೆ. ದೌರಾನ್ ಅಂದ್ರೆ ಉಸಿ ಸಮಯ ಅಂದ್ರೆ ಅದೇ ಸಮಯದಲ್ಲಿ. ಜಂಡಾ ಅಂದ್ರೆ ಬಾವುಟ ಅಥವಾ ಪತಾಕ. ತಂಬು ಬಿಡಾರ ಅಥವಾ ನಾವು ಈಗ ಇತ್ತೀಚೆಗೆ ಶಾಮಿಯಾನ ಅಂತ ಕರಿತೀವಲ್ಲ, ಅದಕ್ಕೆ ನಾವು ತಂಬು ಅಂತ ಕರಿತೀವಿ. ಆರೋಹಣ ಅಂದ್ರೆ ಏರುವುದು, ಚಲನ. ಇಸಿ ತರ ಕರ್ಕಟಕ ಅಂದ್ರೆ ಸಾಮರ್ಥ್ಯ ಅಥವಾ ಶಕ್ತಿ. ಇಸಿ ತರ ಪಾವಡ, ಪಾವಡ ಅಂದ್ರೆ ಗುದ್ದಲಿ. ಇಸ್ತೆಮಾಲ್, ಇಸ್ತೆಮಾಲ್ ಅಂದ್ರೆ ಉಪಯೋಗ. ರಜ್ಜು, ರಜ್ಜು ಅಂದ್ರೆ ಹಗ್ಗ. ಈ ರೀತಿಯಾಗಿ ಈ ಒಂದು ಪಾಠದಲ್ಲಿ ಕೆಲವು ಶಬ್ದಾರ್ಥಗಳನ್ನ ಇದರಲ್ಲಿ ನಾವು ಅರ್ಥವನ್ನು ತಿಳ್ಕೊಂಡಿ ಮಕ್ಕಳೇ. ಹಾಗಾದ್ರೆ ಈಗ ಈ ಪಾಠವನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಯಾವ್ದಪ್ಪ ಅಂದ್ರೆ ಈ ಮಹಿಳಾಗೆ ಸಾಹಸಗಾಥ. ಮಹಿಳಾ ಅಂದ್ರೆ ಗೊತ್ತಿದೆ ನಿಮ್ಗೆ, ಏನು ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳು ಅಥವಾ ನಾವು ಹೆಂಗಸರು ಅಂತ ಕರಿತೀವಿ. ಅಂದ್ರೆ ಈ ಮಹಿಳೆಯರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲಿ ಆದರೂ ಕೂಡ ಅವರು ಪುರುಷರಿಗಿಂತ ಏನು ಅವರು ಕಡಿಮೆ ಇಲ್ಲ. ಪುರುಷರಿಗಿಂತಲೂ ಒಂದು ಹೆಜ್ಜೆ ಮುಂದಾಗಿ ಅವರು ಆ ಕ್ಷೇತ್ರದಲ್ಲಿ ತಮ್ಮ ಕಾರ್ಯ ಪ್ರವೃತ್ತಿಯನ್ನು ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಅಂತ ಒಬ್ಬ ಮಹಿಳೆಯರಲ್ಲಿ ಇವತ್ತಿನ ದಿನ ಈ ಮಹಿಳೆಯರಲ್ಲಿ ಬಿಚೇಂದ್ರಿ ಪಾಲ್ ಎಂಬ ಒಬ್ಬ ಮಹಿಳೆಯ ಯಶೋಗಾಥೆಯ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಯಾರ ಬಗ್ಗೆ? ಬಿಚೇಂದ್ರಿ ಪಾಲ್. ಬಿಚೇಂದ್ರಿ ಪಾಲ್. ಈ ಬಿಚೇಂದ್ರಿ ಪಾಲ್ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಇವರೊಬ್ಬ ಎವರೆಸ್ಟ್ ಅನ್ನ, ಭಾರತದಲ್ಲಿ ಎವರೆಸ್ಟ್ ಶಿಖರವನ್ನು ಏರಿರ್ತಕ್ಕಂಥ ಮೊದಲ ಮಹಿಳೆ ಇವರು. ಇವರು ಪುರುಷರಿಗಿಂತ ಕಡಿಮೆ ಇಲ್ಲ ಎಂಬುದನ್ನು ನಮಗೆ ಇಲ್ಲೆಲ್ಲ ತೋರಿಸಿಕೊಟ್ಟಿದ್ದಾರೆ ಮಕ್ಕಳ. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಈ ಒಂದು ಪಾಠದಲ್ಲಿ ಆಶಯ ನೋಡ್ಕೊಳ್ಳಿ. ಮೊದಲು इस लेख द्वारा छात्र यह जानकारी प्राप्त कर सकते हैं कि महिलाएं भी साहस प्रदर्शन में पुरुषों से कुछ कम नहीं है. बिचेंद्री पाल इस विचार का एक निदर्शन है. ऐसी महिलाओं से प्रेरणा पाकर छात्र साहसी भाव अपना सकते हैं. मकड़े, इस लेख द्वारा छात्र यह जानकारी प्राप्त कर सकते हैं कि महिलाएं भी साहस प्रदर्शन में पुरुषों से कुछ कम नहीं है. ನೋಡ್ರಿ ಮಕ್ಕಳೇ, ಈ ಒಂದು ಲೇಖನದಲ್ಲಿ, ಈ ಒಂದು ಪಾಠದಲ್ಲಿ, ಈ ಪಾಠದ ಮೂಲಕ ತಮಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಏನು ನಿಮ್ಗೆ ವಿಚಾರ ಗೊತ್ತಾಗುತ್ತೆ ಅಂದ್ರೆ, ಏನು ಮಾಹಿತಿ ನಿಮ್ಗೆ ಸಿಗುತ್ತೆ ಅಂದ್ರೆ, ಮಹಿಳೆಯರು ಸಹ ಸಾಹಸ ಕ್ರೀಡೆಗಳಲ್ಲಿ, ಸಾಹಸ ಪ್ರದರ್ಶನದಲ್ಲಿ ಪುರುಷರಿಗಿಂತಲೂ ಏನು ಕಡಿಮೆ ಇಲ್ಲ. ಸಾಹಸದ ಶೌರ್ಯ, ಸಾಹಸದ ಧೈರ್ಯದ ಕೆಲಸಗಳಲ್ಲಿ ಪುರುಷರಿಗಿಂತಲೇನು ಮಹಿಳೆಯರು ಕೂಡ ಕಡಿಮೆ ಏನಿಲ್ಲ ಎಂಬುದನ್ನ ನಮಗೆ ಗೊತ್ತಾಗುತ್ತಂತೆ. ಹಾಗಾಗಿ ಬಿಚೇಂದ್ರಿ ಪಾಲ್ ಇಸ್ ವಿಚಾರ ನಿದರ್ಶನ. ಹಾಗಾಗಿ ಬಿಚೇಂದ್ರಿ ಪಾಲ್
ಎಂಬುವರು ಈ ವಿಚಾರದಲ್ಲಿ ಒಂದು ಉದಾಹರಣೆಯಾಗಿದ್ದಾರೆ. ಅವರು ನಮಗೆ ಒಂದು ಮಾಡೆಲ್ ಆಗಿದ್ದಾರೆ, ಆದರ್ಶ ರೀತಿಯಾಗಿದ್ದಾರೆ. ಐಸಿ ಮಹಿಳಾ ಒಂದೇ ಪ್ರೇರಣಾ ಪಾಕ ಅಂತ ಮಹಿಳೆಯರಿಂದ ನಾವು ಕೆಲವೊಂದು ಸ್ಫೂರ್ತಿಯನ್ನು ಪಡ್ಕೊಂಡ್ಬಿಟ್ಟು, ಪ್ರೇರಣೆಯನ್ನ ಪಡ್ಕೊಂಡ್ಬಿಟ್ಟು ಛಾತ್ರ ಸಾಹಸಿ ಭಾವ ಅಪ್ನಾ ಸಕ್ತೆ ಹೈ. ಹಾಗಾಗಿ ತಮ್ಮ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಕೂಡ ಈ ಒಂದು ಸಾಹಸದ, ಧೈರ್ಯದ ಒಂದು ಕೆಲಸದ ಒಂದು ಭಾವನೆ ಕೂಡ ಅವರಲ್ಲಿ ಕೂಡ, ಅವ್ರ ಮನಸ್ಸಿನಲ್ಲಿ ಕೂಡ ಬೇರೂರುತ್ತೆ ಅನ್ನೋದನ್ನ ಈ ಪಾಠ ನಮ್ಗೆ ಹೇಳ್ಕೊಡುತ್ತೆ ಮಕ್ಕಳೇ. ಅರ್ಥವಾಯ್ತಾ? ಅಂದ್ರೆ ಬಿಚೇಂದ್ರಿ ಪಾಲ್ ಅವರು ಕೂಡ ಎಷ್ಟು ಸಾಹಸವನ್ನ ಮಾಡಿದ್ದಾರೆ ಅನ್ನೋದನ್ನ ಈ ಪಾಠದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅರ್ಥವಾಯ್ತಾ? ನೋಡ್ಕೊಳ್ಳಿ ಮಕ್ಕಳೇ, ಪಾಠವನ್ನ ನಾನು ಒಂದ್ಸರಿ ಓದ್ತಾ ಹೋಗ್ತೀನಿ, ನೀವು ಪುಸ್ತಕದಲ್ಲಿ ಗಮನಿಸ್ತಾ ಇರಿ, ನೋಡ್ತಾ ಇರಿ. पहली महिला एवरेस्ट विजेता बिचेंद्री पाल को एवरेस्ट की चोटी पर चढ़ने वाली पहली भारतीय महिला होने का गौरव प्राप्त है. बिचेंद्री का जन्म एक साधारण भारतीय परिवार में हुआ था. पिता किशन पाल सिम्हा और मां अंसा देवी नेगी की 5 संतानों में बिचेंद्री तीसरी संतान है. बिचेंद्री के बड़े भाई को पहाड़ों पर जाना अच्छा लगता था. भाई को देखकर उन्होंने निश्चय कर लिया कि वे भी वही करेंगी तो जो उनका भाई करते हैं. वे किसी से पीछे नहीं रहेगी, उनसे बेहतर करके दिखलाएंगे. इसी जज्बे से उन्होंने पर्वतारोहण का प्रशिक्षण लेना शुरू कर दिया. बिचेंद्री को बचपन में रोज 5 किलोमीटर पैदल कर स्कूल जाना पड़ता था. बाद में पर्वतारोहण प्रशिक्षण के दौरान उनका कठोर परिश्रम बहुत काम आया. सिलाई का काम सीख लिया और सिलाई करके पढ़ाई का खर्च जुटाने लगी. इस तरह उन्होंने संस्कृत में एमए तथा बीएड तक की शिक्षा प्राप्त की. पढ़ाई के साथ साथ बिचेंद्र ने पहाड़ पर चढ़ने के अपने लक्ष्य को भी हमेशा अपने सामने रखा. इसी दौरान बिचेंद्र ने कालानाग पर्वत की चढ़ाई की. सन 1982 में उन्होंने गंगोत्री ग्लेशियर 6,672 मीटर तथा रूड गेरो 5,819 मीटर की चढ़ाई की, जिससे उनमें आत्मविश्वास और बढ़ा. अगस्त 1983 में जब दिल्ली में हिमालय पर्वतारोहियों का सम्मेलन हुआ, तब वे पहली बार तेनजिंग नोरगे एवरेस्ट पर चढ़ने वाला पहले पुरुष तथा जुंके ताबी एवरेस्ट पर चढ़ने वाले पहली महिला से मिले. तब उन्होंने संकल्प लिया कि वे भी उनकी तरह एवरेस्ट पर पहुंचेंगे. और वह दिन भी आया जब 23 मई 1984 को एवरेस्ट पहुंचकर भारत का झंडा फहराया दिया. उस समय उनके साथ पर्वतारोही अनंत दोरजी भी थे. भारत की इस महिला द्वारा लिखित यह इतिवृत्तांत बहुत प्रेरणादायक तथा रोचक है. इसमें उन्होंने इस बात का वर्णन किया है कि वे एवरेस्ट के शिखर पर कैसे पहुंची. कर्नल कुल्लर ने साउथ पोल तक की चढ़ाई के लिए 3 शिखर दलों के 2 समूह बना दिए. मैं सुबह 4 बजे उठ गई, बर्फ पिघलाई और चाय बनाई.
कुछ बिस्कुट और आदि चॉकलेट का हल्का नाश्ता करने के पश्चात मैं लगभग 5:30 बजे अपने तंबू से निकल पड़े। अंगदौर जी ने मुझसे पूछा क्या मैं उनके साथ चलना चाहूंगी। मुझे उन पर विश्वास था, साथ ही साथ मैं अपने आरोहण क्षमता और कर्मठता के बारे में भी आश्वस्त थी। ठीक है, बस यहाँ तक। देखिए, पहली महिला एवरेस्ट विजेता बिचेंद्री पाल को एवरेस्ट की चोटी पर चढ़ने वाला पहली भारतीय महिला होने का गौरव प्राप्त है। ನೋಡಿ ಮಕ್ಕಳೇ, ಪಹಲಿ ಮಹಿಳಾ ಅಂದ್ರೆ ಮೊದಲನೆಯ ಮಹಿಳೆ ಎವರೆಸ್ಟ್ ವಿಜೇತ ಬಿಚೇಂದ್ರಿ ಪಾಲ್ ಕೋ ಅಂದ್ರೆ ಮೊಟ್ಟ ಮೊದಲನೆಯ ಎವರೆಸ್ಟ್ ಶಿಖರವನ್ನ ಏರಿರ್ತಕ್ಕಂಥ ಮೊದಲ ಮಹಿಳೆ ಬಿಚೇಂದ್ರಿ ಪಾಲ್ ಅವರನ್ನ एवरेस्ट की चोटी पर चढ़ने वाला पहली भारतीय महिला होने का गौरव प्राप्त है। ಮೊಟ್ಟ ಮೊದಲ ಎವರೆಸ್ಟ್ ಶಿಖರವನ್ನ ಎವರೆಸ್ಟ್ ಪರ್ವತವನ್ನ ಹತ್ತಿರುವಂತ ಮೊದಲ ಭಾರತೀಯ ಮಹಿಳೆಯ ಒಂದು ಗೌರವ ಇರತಕ್ಕಂಥ ಒಂದು ಸ್ಥಾನವನ್ನ ಈ ಬಿಚೇಂದ್ರಿ ಪಾಲ್ ಅವರು ಪಡ್ಕೊಂಡಿದ್ದಾರೆ। ಅರ್ಥ ಆಯ್ತಾ ಮಕ್ಕಳೇ? ಮೊಟ್ಟ ಮೊದಲ ಎವರೆಸ್ಟ್ ಶಿಖರವನ್ನ ಏರಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಮಹಿಳೆ ಬಿಚೇಂದ್ರಿ ಪಾಲ್ ಅವರು। ಭಾರತದ ಮೊಟ್ಟ ಮೊದಲ ಮಹಿಳಾ ಎವರೆಸ್ಟ್ ಶಿಖರವನ್ನು ಏರಿರ್ತಕ್ಕಂಥ ಮಹಿಳೆ, ಆ ಒಂದು ಸ್ಥಾನವನ್ನ ಬಿಚೇಂದ್ರಿ ಪಾಲ್ ಅವರು ಪಡ್ಕೊಂಡಿದ್ದಾರೆ ಮಕ್ಕಳೇ। ಅರ್ಥ ಆಯ್ತಾ? ಮೊದಲ ಭಾರತೀಯ ಮಹಿಳೆ ಎವರೆಸ್ಟ್ ಶಿಖರವನ್ನು ಏರಿರ್ತಕ್ಕಂಥ बिचेंद्री का जन्म देखिए, ಅವರ ಜನ್ಮದ ಬಗ್ಗೆ ಹೇಳ್ತಿದ್ದಾರೆ। बिचेंद्री का जन्म एक साधारण भारतीय परिवार में हुआ था। ಒಂದು ಸಾಧಾರಣ ಬಡ ಕುಟುಂಬದಲ್ಲಿ ಇವರು ಜನಿಸಿದ್ರು। ಅರ್ಥ ಆಯ್ತಾ? बिचेंद्री का जन्म एक साधारण भारतीय परिवार में हुआ था। ಒಬ್ಬ ಸಾಧಾರಣ ಭಾರತೀಯರ ಒಂದು ಕುಟುಂಬದಲ್ಲಿ ಇವರು ಜನಿಸಿದ್ರು। ಶ್ರೀಮಂತರ ಮನೆಯಲ್ಲೆಲ್ಲ ಸಾಧಾರಣ ಕುಟುಂಬದಲ್ಲಿ ಇವರು ಜನಿಸಿದ್ರು। पिता किशन पाल सिंह, देखिए पिता किशन पाल और माता का नाम हंस देवी। देखिए, पिता का नाम किशन पाल सिंह और माता का नाम हंसा देवी नोगी। बिचेंद्री किशन पाल सिंह। देखिए, बिचेंद्री पाल का जो पिता और माता का नाम किशन पाल सिंह और माता का नाम हंसा देवी नेगी। के 5 संतानों में बिचेंद्री तीसरा संतान है। ನೋಡಿ, ಇವರಿಗೆ 5 ಜನ ಮಕ್ಕಳು। ಯಾರಿಗೆ? ಕಿಶನ್ ಪಾಲ್ ಸಿಂಗ್ और ಹಂಸಾ ದೇವಿ ನೇಗಿ ಅವರಿಗೆ 5 ಜನ ಮಕ್ಕಳಲ್ಲಿ 5 ಜನ ಸಂತತಿಯಲ್ಲಿ बिचेंद्री तीसरी संतान है। बिचेंद्री पाल ಅವರು ಮೂರನೆಯವರು ಇವರು। बिचेंद्री के बड़े भाई ಇವರ ಅಣ್ಣ ಪಹಾಡೋं पर जाना अच्छा लगता था। ಇವರ ಅಣ್ಣ, ಇವರ ಸಹೋದರ ಪಹಾಡ್ ಅಂದ್ರೆ ಬೆಟ್ಟಗಳನ್ನ ಪರ್ವತಗಳನ್ನ ಹತ್ತುವುದನ್ನು ಬಹಳ ಚೆನ್ನಾಗಿ ಅವನಿಗೆ ಕಲ್ತಿದ್ದ। ಬೆಟ್ಟ ಗುಡ್ಡಗಳನ್ನು ಹತ್ತೋದಂದ್ರೆ ಬಹಳ ಇಷ್ಟ ಆಗಿತ್ತು। ಬಾಯಿ को देखकर ಹೀಗೆ ಅವರ ಅಣ್ಣನನ್ನ ನೋಡ್ಬಿಟ್ಟು ಉನ್होंने निश्चय कर लिया। ಇವರು ಕೂಡ ದೃಢ ಸಂಕಲ್ಪ ಮಾಡ್ಕೊಂಡ್ರು, ನಿಶ್ಚಯ ಮಾಡ್ಕೊಂಡ್ರು, ಮನಸ್ಸಲ್ಲಿ ಅಂದ್ಕೊಂಡ್ರು ಏನಪ್ಪಾ ಅಂದ್ರೆ ವೇ ಬಿ ವಹಿ ಕರೆಂಗಿ। ಅವ್ರು ಯಾವ ರೀತಿ ಹತ್ತಾರೋ, ಅವ್ರು ಯಾವ ರೀತಿ ಮಾಡ್ತಾರೋ ಉನ್ಕ ಬಾಯಿ ಕರ್ತೆ ಹೈ। ನೋಡಿ, ಅವ್ರು ಯಾವ ರೀತಿ ಮಾಡ್ತಾರೋ ನಮ್ಮ ಸಹೋದರ, ನಾನು ಕೂಡ ಅವರಿಗಿಂತೇನು ಕಡಿಮೆ ಇಲ್ಲ, ಅವರಿಗಿಂತ ನಾನು ಹಿಂದೆ ಇಲ್ಲ ಅನ್ನೋದನ್ನು ಕೂಡ ಅವರು ಮನಸ್ಸಿನ ಅಂದ್ಕೊಂಡ್ರು। ನಾನೇನು ಕಡಿಮೆ, ನಮ್ಮ ಅಣ್ಣ ಹತ್ತಾರಂದ್ರೆ ನಾನು ಅವ್ರಿಗಿಂತೇನು ಕಡಿಮೆ ಏನಲ್ಲ। ಕಿಸಿ ಸೇ ಪೀಚೆ ನೈ रहेंगे, ನಾನು
ಕೂಡ ಹಿಂದೇನಿಲ್ಲ. ಉನ್ಸೆ ಬೆಹತರ್ ಕರ್ಕೆ ದಿಕ್ಲಾಗಿ, ನಾನು ಅವರಿಗಿಂತಲೂ ಚೆನ್ನಾಗಿ ಉತ್ತಮವಾಗಿ, ಬೆಹತರ್ ಅಂದ್ರೆ ಅಚ್ಚ ಅಂದ್ರೆ ನಾನು ಅವ್ರಿಗಿಂತಲೂ ಚೆನ್ನಾಗಿ ಅಥವಾ ಉತ್ತಮವಾಗಿ ಹತ್ತಿ ತೋರಿಸಬಲ್ಲೆ, ಹತ್ತುವೆನೋ. ಇಸಿ ಜಬ್ಜೇಸೆ, ಈ ಇಚ್ಛೆ ಇಟ್ಕೊಂಡ್ಬಿಟ್ಟು, ಈ ಒಂದು ಆಶೆಯಿಂದ ಉನ್ಹೋನೆ ಪರ್ವತಾರೋಹಣ ಪ್ರಶಿಕ್ಷಣ ಲೇನಾ ಶುರು ಕರ್ ದಿಯಾ. ನೋಡಿ, ಇಂಥ ಒಂದು ಮಹದಾಶೆಯನ್ನು ಇಟ್ಕೊಂಡ್ಬಿಟ್ಟು, ಇಂಥ ಒಂದು ಆಶೆ ಇಟ್ಕೊಂಡ್ಬಿಟ್ಟು ಇವರು ಪರ್ವತಾರೋಹಣವನ್ನ ಹತ್ತುವಂತಹ ಪ್ರಶಿಕ್ಷಣ ಲೇನೇಗ ಕಾಮ್ ಶುರು ಕಿಯಾ. ಅಂದ್ರೆ ಆ ಪ್ರಶಿಕ್ಷಣವನ್ನ, ಆ ಶಿಕ್ಷಣವನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ಇವರು ಆ ಕೆಲಸವನ್ನ ಶುರು ಮಾಡಿದ್ರು. ಯಾರೋ ಬಿಚೇಂದ್ರಿ ಪಾಲ್ ಅವರು ಪರ್ವತಾರೋಹಣ ಪ್ರಶಿಕ್ಷಣ ಲೇನ ಶುರು ಕರ್ತೀಯ. ಇವರು ಕೂಡ ಪರ್ವತಾರೋಹಣನ ಹತ್ತುವಂತ ಒಂದು ವಿಧ, ಪದ್ಧತಿ, ಟೆಕ್ನಿಕ್ ಏನು ಅಂತ ಹೇಳ್ಬಿಟ್ಟು ಆ ಒಂದು ಶಿಕ್ಷಣವನ್ನು ಇವರು ಪಡೆಯೋದಕ್ಕೆ ಪ್ರಾರಂಭ ಮಾಡಿದ್ರು. बिचेंद्री को बचपन में रोज 5 किलोमीटर पैदल चलकर स्कूल जाना पड़ता था. देखिए बिचेंद्री पाल जो कैसे स्कूल जाता था, देखिए बचपन में रोज 5 किलोमीटर पैदल जाना पड़ता था. पैदल में ನೋಡಿ, ಪ್ರತಿದಿನ ಬಾಲ್ಯದಲ್ಲಿ ದಿನಾಲು 5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಡ್ಕೊಂಡ್ಬಿಟ್ಟು ಸ್ಕೂಲ್ ಹೋಗ್ಬೇಕಾಯ್ತು. ನಡ್ಕೊಂಡು ಹೋಗ್ತಿದ್ರು. ಪ್ರತಿದಿನ 5 ಕಿಲೋಮೀಟರ್ ಸ್ಕೂಲ್ಗೆ ನಡ್ಕೊಂಡು ಹೋಗ್ಬೇಕಾಯ್ತು ಮಕ್ಕಳೇ. ನೋಡಿ, ಈಗೆಲ್ಲ ನಿಮ್ಗೆ ಸೈಕಲ್ ಕೊಟ್ಟಿದ್ದಾರೆ, ಎಲ್ಲ ವ್ಯವಸ್ಥೆ ಇದೆ, ಹೌದಲ್ಲ? ಆದ್ರೆ ಇವ್ರು ಓದ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿದಿನ ಕೂಡ ಅವರಿಂದ ಪಕ್ಕದ ಊರಿಗೆ 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಸ್ಕೂಲ್ಗೆ ಹೋಗ್ಬೇಕು, ಕಲಿಬೇಕಾಗಿತ್ತು. बाद में पर्वतारोहण प्रशिक्षण के दौरान उनका कठोर परिश्रम बहुत काम आया. ನೋಡಿ, ಹೆಂಗೆ ಬಾಲ್ಯದಲ್ಲಿ ಇವರು ನಡ್ಕೊಂಡು ಹೋಗಿ ಅದು ಅವ್ರಿಗೆ ಅಭ್ಯಾಸ ಆಯ್ತಲ್ಲ, ರೂಢಿ ಆಯ್ತಲ್ಲ, ನಂತರದಲ್ಲಿ ಇವರು ಪರ್ವತಾರೋಹಣ ಪ್ರಶಿಕ್ಷಣ ಪಡಿತಕ್ಕಂಥ ಸಂದರ್ಭದಲ್ಲಿ, ಪರ್ವತಾರೋಹಣ ಆ ಒಂದು ಶಿಕ್ಷಣವನ್ನ ಪಡಿತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಆ ಕಠಿಣವಾಗಿರ್ತಕ್ಕಂಥ ಶಕ್ತಿ, ಪರಿಶ್ರಮ ಆ ಸಂದರ್ಭದಲ್ಲಿ ಇವ್ರಿಗೆ ಕೆಲಸಕ್ಕೆ ಬಂತು, ಹೌದಲ್ಲ? ಅವಾಗೆಲ್ಲ ಓಡೋದು, ಹತ್ತುವುದೆಲ್ಲ ಅವ್ರಿಗೆ ಏನೋ ಏಕದಮ್ ಆಗ್ತಿರ್ಲಿಲ್ಲ. ಇವ್ರೇನ್ ಬಾಲ್ಯದಲ್ಲಿ ಓಡಾಡಿ ಒಂದು ದೃಢ ನಿರ್ಧಾರ ಇತ್ತಲ್ಲ, ಆ ಗಟ್ಟಿ ಮನಸ್ಸು, ಈಗ ಇವರು ಆ ಪರ್ವತಾರೋಹಣ ಒಂದು ತರಬೇತಿಯನ್ನು ಪಡ್ತಕ್ಕಂಥ ಸಂದರ್ಭದಲ್ಲಿ, ಶಿಕ್ಷಣ ಪಡೆತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಅದು ಬಹಳಷ್ಟು ಅವ್ರಿಗೆ ಆ ಸಂದರ್ಭದಲ್ಲಿ ಇವರಿಗೆ ಕೆಲಸಕ್ಕೆ ಬಂತು. बाद में सिलाई का काम सीख लिया. ಮನೆಯ ಪರಿಸ್ಥಿತಿ ಅಷ್ಟು ಸರಿ ಇರಲಿಲ್ಲ. ಒಂದು ಸಾಧಾರಣ ಪರಿವಾರದಲ್ಲಿ ಅವರು ಜನಿಸಿದ್ರಿಂದ ಮನೆಯ ಪರಿಸ್ಥಿತಿ ಅಷ್ಟೇನು ಉತ್ತಮವಾಗಿರಲಿಲ್ಲ. ಆ ಕಾರಣದಿಂದ ಇವರು ಒಂದು ಕೆಲಸವನ್ನ ಕಲ್ತ್ಕೊಂಡ್ರು. ಯಾವ ಕೆಲಸವಪ್ಪ ಅಂದ್ರೆ ಅದು ಸಿಲಾಯಿ ಕಾ ಕಾಮ್. ಸಿಲಾಯಿ ಅಂದ್ರೆ ಟೈಲರಿಂಗ್ ಅಂದ್ರಲ್ಲ, ಬಟ್ಟೆ ಹೊಲಿಯುವ ಕೆಲಸ, ಬಟ್ಟೆಯನ್ನ ಹೊಲಿಯುವ ಕೆಲಸವನ್ನ ಟೈಲರಿಂಗ್ ಕಾಮ್ ಸೀಕ್ಲಿಯ, ಆ ಕೆಲಸವನ್ನು ಇವರು ಕಲಿತರು. ಅವ್ರು ಸಿಲಾಯಿ ಕರ್ಕೆ ಪಡಾಯಿ ಕಾ ಖರ್ಚು ಜುಟಾನೆ ಲಗೆ. ಹೀಗೆ ಅವರು ಬಟ್ಟೆಯನ್ನ ಹೊಲಿಯುತ್ತಾ, ಬಟ್ಟೆಯನ್ನು ಸ್ಟಿಚ್ ಮಾಡುತ್ತಾ ಇವರು ತನ್ನ ವಿದ್ಯಾಭ್ಯಾಸಕ್ಕೆ, ಅಧ್ಯಯನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಖರ್ಚು ವೆಚ್ಚವನ್ನ ಅದರಲ್ಲೇ ಕೂಡ ಇವರು ಸರಿದೂಗಿಕೊಳ್ತಿದ್ರು. ಮನೆಯಲ್ಲೇನು ಕೇಳ್ತಾ ಇರಲಿಲ್ಲ ಮಕ್ಕಳೇ, ಅರ್ಥಾಯ್ತಾ? ನೋಡಿ, ಇದು ಮಹಿಳೆಯರಿಗೆ ಈ ಟೈಲರಿಂಗ್ ಅನ್ನೋದು ಬಹಳ ಒಂದು ಸ್ವಾವಲಂಬಿ ಉದ್ಯೋಗಕ್ಕೆ ಬಹಳ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಮಕ್ಕಳೇ. ನೀವು ಕೂಡ ನಿಮ್ಮ ಬಿಡುವಿನ ವೇಳೆಯಲ್ಲಿ ಈ ಟೈಲರಿಂಗ್ ಅನ್ನು ನೀವು ಕಲ್ತ್ಕೊಳ್ಳಿ. ಇದು ನಿಮಗೆ ಜೀವನದಲ್ಲಿ ಒಂದಲ್ಲ ಒಂದು ದಿವಸ ನಿಮಗೆ ಇದು ಕೆಲಸಕ್ಕೆ ಬರುತ್ತೆ ಮಕ್ಕಳೇ, ಹೌದಲ್ಲ? ಇದು ಮಹಿಳೆಯರಿಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಉದ್ಯೋಗ ಇದು, ಈ ಟೈಲರಿಂಗ್. ಹಾಗಾಗಿ ನೀವು ಬಿಡುವಿನ ವೇಳೆಯಲ್ಲಿ ಸಮಯ ಸಿಕ್ಕಾಗ, ರಜದ ಸಂದರ್ಭದಲ್ಲಿ ಈ ಟೈಲರಿಂಗ್ ವೃತ್ತಿಯನ್ನು ನೀವು ಕಲ್ತ್ಕೊಳ್ಳಿ ಮಕ್ಕಳೇ. ಹಾಗಾಗಿ ಇವರು ಈ ಬಿಚೇಂದ್ರಿ ಪಾಲ್ ಅವರು ತನ್ನ ವಿದ್ಯಾಭ್ಯಾಸದ ಎಲ್ಲಾ ಖರ್ಚು ವೆಚ್ಚವನ್ನ ಈ ಟೈಲರಿಂಗ್ ವೃತ್ತಿಯಲ್ಲೇ ಕೂಡ ಸಂಪಾದನೆ ಮಾಡಿಬಿಟ್ಟು ಇವರು ಕೂಡ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಮಕ್ಕಳೇ. ಇಸ್ ತರಹ ಉನ್ಹೋನೆ ಸಂಸ್ಕೃತ ಮೇ, ಈ ರೀತಿಯಾಗಿ ಇವರು ಸಂಸ್ಕೃತದಲ್ಲಿ MA ತಥಾ B.Ed ತಕ್ಕೆ ಶಿಕ್ಷಾ ಪ್ರಾಪ್ತಿ. ನೋಡಿ, ಇವರು ಸಂಸ್ಕೃತ, ಸಾಂಸ್ಕೃತಿಕ ವಿಷಯದಲ್ಲಿ ಇವರು MA ಸ್ನಾತಕೋತ್ತರ ಪದವಿ ಮತ್ತೆ B.Ed
ಅದರಲ್ಲಿ ಕೂಡ ಇವರು ವಿಶೇಷವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಕೂಡ ಇವರು ಪಡ್ಕೊಂಡ್ರು. ಅರ್ಥಾಯ್ತಾ ಮಕ್ಕಳೇ? बाद में पढ़ाई के साथ साथ ಹೀಗೆ ಓದುವುದರ ಜೊತೆಗೆ ಓದಿನೊಂದಿಗೆ बिचेंद्र ने पहाड़ पर चढ़ने का अपने लक्ष्य को भी हमेशा अपने सामने रखा. ನೋಡಿ, ಕೇವಲ ಓದುವುದರ ಕಡೆ ಗಮನ ಹರಿಸದೆ ಓದುವುದರ ಜೊತೆಗೆ ಇವರು ಒಂದು ಮಹದಾಶೆ ಇಟ್ಕೊಂಡಿದ್ರು. ಯಾವುದನ್ನ ಇಟ್ಕೊಂಡಿದ್ರು? ಪಹಾಡ್ ಪರ್ ಚढ़ने का, ನಾನು ಈ ಪರ್ವತವನ್ನ ಹತ್ತುವಂತಹ ಒಂದು ಗುರಿಯನ್ನ ಕೂಡ ಇವರು ತಮ್ಮ ಮುಂದೆ ಯಾವಾಗ ಕೂಡ ತಿಳ್ಕೊಂಡಿದ್ರು. ನನ್ನ ಜೀವನದಲ್ಲಿ ಪರ್ವತವನ್ನ ಶಿಖರವನ್ನ ಏರ್ತೀನಿ, ಹತ್ತೀನಿ ಅನ್ನೋ ಒಂದು ಗುರಿಯನ್ನ ಓದಿದ ಜೊತೆ ಕೂಡ ಅದನ್ನು ಕೂಡ ಇವರು ಇಟ್ಕೊಂಡಿದ್ರು. इसी समय में बिचेंद्र ने कालानाग पर्वत की चढ़ाई की. ನೋಡಿ, ಇದೇ ಸಮಯದಲ್ಲಿ ಅವರು ಬಿಚೇಂದ್ರ ಪಾಲ್ಜಿ ಅವರು ಕಾಲಾನಾಗ್ ಪರ್ವತವನ್ನ ಇವರು ಹತ್ತೇ ಬಿಟ್ರು, ಏರಿದರು. सन 1982 ಅಂದ್ರೆ 1982ನೇ ಇಸ್ವಿಯಲ್ಲಿ ಇವರು ಗಂಗೋತ್ರಿ ಗ್ಲೇಷಿಯರ್ ಎಂಬ ಪರ್ವತವನ್ನು ಕೂಡ ಇವರು ಹತ್ತಿದ್ರು. ನೋಡಿ, ಅದ್ರ ಎತ್ತರ ಎಷ್ಟಿತ್ತು ಅಂದ್ರೆ 6672 ಮೀಟರ್ ಉದ್ದ ಇತ್ತು. ಅಂದ್ರೆ 6672 ಮೀಟರ್, ಅಂದ್ರೆ 6672 ಮೀಟರ್ ಎತ್ತರದ ಗಂಗೋತ್ರಿ ಗ್ಲೇಷಿಯರ್ ಎಂಬ ಶಿಖರವನ್ನ ಪಹಾಡನ್ನ ಇವರು ಹತ್ತಿದರು. ತದಾ ರೂಡ್ ಗೇರೋ ಎಂಬ ಶಿಖರವನ್ನು ಕೂಡ ಇವರು ಹತ್ತಿದ್ರು. ಅದರ ಮೀಟರ್ ಎತ್ತರ 5819, ಅಂದ್ರೆ 5819 ಮೀಟರ್ ಕಿ ಚढ़ाई जिससे उनमें ಆತ್ಮವಿಶ್ವಾಸ ಬಡ. ಇವ್ರು ಯಾವಾಗ ಇವೆರಡು ಶಿಖರವನ್ನು ಹತ್ತಿರೋ ಅವರ ಒಂದು ಆತ್ಮವಿಶ್ವಾಸ ಇನ್ನೂ ಕೂಡ ಹೆಚ್ಚಾಯಿತು. ಓದನ್ನು ಹತ್ತೀನಿ ಎಂಬ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಯಿತು. ಆಗಸ್ಟ್ 1983 ನೋಡಿ, ಆಗಸ್ಟ್ ತಿಂಗಳ 1983ನೇ ಇಸ್ವಿಯಲ್ಲಿ ಜಬ್ ದಿಲ್ಲಿ ಮೇ ಹಿಮಾಲಯ ಪರ್ವತಾರೋಹಕ ಸಮ್ಮೇಳನ, ಕೊನೆಗೆ ನಮ್ಮ ಭಾರತ ದೇಶದ ರಾಜಧಾನಿ ಆಗಿರ್ತಕ್ಕಂಥ ದೆಹಲಿಯಲ್ಲಿ ಇವರು ಹಿಮಾಲಯ ಪರ್ವತಾರೋಹಕ ಸಮ್ಮೇಳನ, ಹಿಮಾಲಯವನ್ನು ಹತ್ತುವ ಪರ್ವತಾರೋಹಿಗಳ ಅಂದ್ರೆ ಪರ್ವತ ಹತ್ತುವಂತಹ ಪ್ರಶಿಕ್ಷಣಾರ್ಥಿಗಳ ಅಥವಾ ಹಿಮಾಲಯವನ್ನು ಹತ್ತುವಂತಹ ಪರ್ವತಾರೋಹಿಗಳು ಅಂದ್ರೆ ಪರ್ವತವನ್ನು ಹತ್ತಿರ್ತಕ್ಕಂಥ ವ್ಯಕ್ತಿಗಳ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಿದರು. ತಬ್ ಆವಾಗ ವೇ ಪಹಲಿ ಬಾರ್ ತೇನ್ಜಿಂಗ್ ನೋರ್ಗೆ, ನೋಡಿ ಅವಾಗ ಮೊಟ್ಟ ಮೊದಲಾಗಿ ತೇನ್ಜಿಂಗ್ ನೋರ್ಗೆ ಎಂಬುವರು, ಅಂಡರ್ಲೈನ್ ಮಾಡ್ಕೊಳ್ಳಿ, ತೇನ್ಜಿಂಗ್ ನೋರ್ಗೆ ಎಂಬುವರು ಎವರೆಸ್ಟ್ ಪರ್ ಚढ़ने वाला पहले पुरुष ಅಂದ್ರೆ ಎವರೆಸ್ಟ್ ಶಿಖರ ತೇನ್ಜಿಂಗ್ ನೋರ್ಗೆ ಎಂಬುವರು. ತದಾ ಜುಂಕೆ ತಾಬಿ ಅಂತ ಕರಿತೀವಲ್ಲ, ಅಂದ್ರೆ ಜುಂಕೆ ತಾಬಿ ಎವರೆಸ್ಟ್ ಪರ್ ಚढ़ने वाले ಪಹಲಿ ಮಹಿಳಾ, ಎವರೆಸ್ಟ್ ಶಿಖರವನ್ನ ಏರಿರ್ತಕ್ಕಂಥ ಮೊದಲ ಮಹಿಳೆಯರು. ಅಂಡರ್ಲೈನ್ ಮಾಡ್ಕೊಳ್ಳಿ, ಎವರೆಸ್ಟ್ ಶಿಖರವನ್ನ ಮೊಟ್ಟ ಮೊದಲು ಏರಿರ್ತಕ್ಕಂಥವರು ಯಾರು? ಜುಂಕೆ ತಾಬಿ. ಅದು ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲು ಏರಿರ್ತಕ್ಕಂಥವರು ಬಿಚೇಂದ್ರ ಪಾಲ್ ಅವರು. ಇವರು ಜುಂಕೆ ತಾಬಿ ಅವರು ವಿಶ್ವ ಮಟ್ಟದಲ್ಲಿ ಮೊಟ್ಟ ಮೊದಲು ಏರಿರ್ತಕ್ಕಂಥ ಇವರು ಜುಂಕೆ ತಾಬಿ. ಆದ್ರೆ ತೇನ್ಜಿಂಗ್ ನೋರ್ಗೆ ಎವರೆಸ್ಟ್ ಶಿಖರವನ್ನ ಏರಿರ್ತಕ್ಕಂಥ ಮೊದಲ ಪುರುಷರು. ಅರ್ಥವಾಯ್ತಾ? ಅಂಡರ್ಲೈನ್ ಮಾಡ್ಕೊಳ್ಳಿ. ಮಿಲಿ ಇವರು ಭೇಟಿಯಾದರು ಆ ಒಂದು ಸಭೆಯಲ್ಲಿ. ತಬ್ ಉನ್ಹೋನೆ ಸಂಕಲ್ಪ ಲಿಯಾ, ಆವಾಗ ಇವರು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡ್ರು, ಮನಸ್ಸಲ್ಲಿ ಒಂದು ದೃಢ ನಿರ್ಧಾರ ತೆಗೆದುಕೊಂಡ್ರು. ವೇ ಬಿ ಉನ್ಕಿ ತರ ಎವರೆಸ್ಟ್ ಪರ್ ಪਹੁಂಚೇಗಿ, ನಾವು ಕೂಡ ಅವರೇ ರೀತಿಯಲ್ಲಿ ನಾವು ಎವರೆಸ್ಟ್ ಶಿಖರವನ್ನ ನಾವು ತಲುಪುವೆವು. ಅವರು ವಹ ದಿನ್ ಬಿ ಆಯಾ, ಕೊನೆಗೆ ಇವರಿಗೆ ಆ ದಿನ ಕೂಡ ಇವರಿಗೆ ಬಂತು. ಜಬ್ 23 1984 ಯಾವಾಗ ಮೇ 23 1984ನೇ ಇಸ್ವಿಯಲ್ಲಿ ಎವರೆಸ್ಟ್ ಪਹੁಂಚಗ, ಎವರೆಸ್ಟ್ ಅನ್ನ ತಲುಪಿಟ್ಟು ಭಾರತ ಜೆಂಡಾ ಫಾರಾದಿಯ, ಭಾರತದ ಧ್ವಜವನ್ನ ಅಲ್ಲಿ ಆರಿಸಿದರು. ಎವರೆಸ್ಟ್ ಶಿಖರದ ಮೇಲೆ ಭಾರತದ ಧ್ವಜವನ್ನ ಅಲ್ಲಿ ಆರಿಸಿದರು. ಉಸ್ ಸಮಯ ಉನ್ಕೆ ಸಾಥ್, ಆ ಸಮಯದಲ್ಲಿ ಅವರೊಂದಿಗೆ
ಪರ್ವತಾರೋಹಿಯಾಗಿರ್ತಕ್ಕಂಥ ದೋರ್ಜಿ ಬಿ ಅವರು ಕೂಡ ಇವರೊಂದಿಗೆ ಇದ್ರು. ಅರ್ಥಾಯ್ತ ಮಕ್ಕಳೇ, 1974 ಇಸ್ವಿ ಮೇ ತಿಂಗಳ 23ರಂದು ಎವರೆಸ್ಟ್ ಶಿಖರವನ್ನ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲನೆಯಾಗಿ ಏರಿರ್ತಕ್ಕಂಥ ಮಹಿಳೆ ಬಿಚೇಂದ್ರಿ ಪಾಲ್ ಅವರು ನಮ್ಮ ಭಾರತದ ಧ್ವಜವನ್ನ ಆ ಹಿಮಾಲಯ ಪರ್ವತದ ಮೇಲೆ ಧ್ವಜವನ್ನ ಹಾರಿಸಿದರು. ಅದಕ್ಕಿಂತಲೂ ಮೊದಲು ಯಾರು ಕೂಡ ಅದನ್ನ ಹತ್ತಿ ಆ ತುದಿಯನ್ನು ಮುಟ್ಟಕ್ಕಾಗಲಿಲ್ಲ. ಎಲ್ಲ ಅರ್ಧಕ್ಕೆ ಹತ್ತಿ ವಾಪಸ್ ಬಂದಿದ್ರು. ಆದರೆ ನಮ್ಮ ಭಾರತ ಕೊನೆಯವರೆಗೆ ಹತ್ತಿ ಯಶಸ್ಸನ್ನು ಪಡೆದುಕೊಂಡಿರ್ತಕ್ಕಂಥ ಮೊದಲ ಮಹಿಳೆ ಬಿಚೇಂದ್ರಿ ಪಾಲ್ ಅವರು. ಅರ್ಥವಾಯ್ತಾ ಮಕ್ಕಳೇ? उसी तरह देखिए आगे, भारत की इस महिला द्वारा लिखित यह इतिवृत्त बहुत प्रेरणादायक है तथा ರೋಚಕ है. ನೋಡಿ, ನಮ್ಮ ಭಾರತದ ಈ ಮಹಿಳೆಯ ಮೂಲಕ ಅವರು ಬರೆದಿರ್ತಕ್ಕಂಥ ಈ ಇತಿಹಾಸ ಕಥೆಯು ನಮ್ಗೆ ಬಹಳ ಒಂದು ಸ್ಫೂರ್ತಿಯಾಗಿದೆ ಮತ್ತೆ ಪ್ರೇರಣಾದಾಯಕವಾಗಿರ್ತಕ್ಕಂಥದ್ದು. इसमें उन्होंने इस बात का वर्णन किया है कि ಹಾಗಾಗಿ ಅವರ ಒಂದು ಇತಿಹಾಸವನ್ನ ಬರೆಯುತ್ತಾ, ಅವರ ಲೇಖನದಲ್ಲಿ ಬರೆಯುತ್ತಾ ಅವರು ಈ ರೀತಿ ವರ್ಣನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಎವರೆಸ್ಟ್ ವೆ ಶಿಖರ್ ಪರ್ ಕೈಸೆ ಪਹੁಂಚಿ. ಹಾಗಾಗಿ ಅವರು ಎವರೆಸ್ಟ್ ಶಿಖರವನ್ನ ಅವರು ಯಾವ ರೀತಿ ತಲುಪಿದರು ಎಂಬುದನ್ನ ಅವರ ಅನುಭವವನ್ನ ಈ ಕೆಳಗಡೆ ಹೇಳ್ತಾ ಹೋಗ್ತಾ ಇದ್ದಾರೆ ಮಕ್ಕಳೇ. ಅರ್ಥವಾಯ್ತಾ? ಈಗ ಅವ್ರು ಯಾವ ರೀತಿ ಶಿಖರವನ್ನ ಮೇಲೆ ಹತ್ತಿದ್ರು ಎಂಬುದನ್ನ ನಿಮ್ಗೆ ಹೇಳ್ತಾ ಹೊರಟಿದ್ದಾರೆ. देखिए, कर्नल कुल्लर ने साउथ पोल तक की चढ़ाई के लिए 3 शिखर दलों के 2 समूह बना दिया. ಯಾರು ಇವ್ರ ಜೊತೆಗೆ ಒಬ್ಬ ಕರ್ನಲ್ ಅಂದ್ರೆ ಕಮಾಂಡರ್ ಟೀಮ್ ಅಪ್ಪ. ಆ ಟೀಮ್ ಅಲ್ಲಿ ಕಮಾಂಡರ್ ಇರ್ತಾರೆ, ಅವ್ರಿಗೆ ನಾವು ಕರ್ನಲ್ ಅಂತ ಕರೆಯೋದು. ಕರ್ನಲ್ ಕುಲ್ಲರ್ನೇ, ಅವನ ಹೆಸರು ಏನಪ್ಪ ಅಂದ್ರೆ ಕುಲ್ಲರ್. ಅವನ ಹೆಸರು ಕುಲ್ಲರ್ ನೇ ಸೌತ್ ಪೋಲ್ ತಕ್ ಅಂದ್ರೆ ಸೌತ್ ಅಂದ್ರೆ ದಕ್ಷಿಣದ ಒಂದು ಮೂಲೆಯವರೆಗೆ, ದಕ್ಷಿಣದ ಒಂದು ಭಾಗದವರೆಗೆ ಚढ़ाई के लिए ಹತ್ತುವುದಕ್ಕಾಗಿ 3 ಶಿಖರ್ ದಳೋं को 2 समूह बना दिया. ಅಲ್ಲಿ 3 ಶಿಖರಗಳಿರ್ತವೆ. 3 ಶಿಖರಗಳು ಒಂದಕ್ಕೊಂದು ಏನೋ ಅಂಟಿಕೊಂಡಿರ್ತವೆ. 3 ಶಿಖರಗಳು ಒಂದಕ್ಕೊಂದು ಅಂಟಿಕೊಂಡಿರ್ತಾವೆ ಮಕ್ಕಳೇ. ಅರ್ಥವಾಯ್ತಾ? ಯಾವ ರೀತಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು. 3 ಶಿಖರಗಳು ಒಂದಕ್ಕೊಂದು ಅಂಟಿಕೊಂಡಿರ್ತಾವೆ ಮಕ್ಕಳೇ. ಈ ರೀತಿ ಅಂತ ತಿಳ್ಕೊಳ್ಳಿ. ಈ ರೀತಿ ಅಂತ ತಿಳ್ಕೊಳ್ಳಿ ಮಕ್ಕಳೇ. ಇವು 3 ಏನೋ ಒಂದಕ್ಕೊಂದು ರೀತಿ ಟಚ್ ಆಗಿರ್ತಾವೆ ಮಕ್ಕಳೇ. ಇದನ್ನ ಏನೋ ಶಿಖರಗಳನ್ನ ಏನೋ 2 ಸಮೂಹ ಬನಾ ದಿಯಾ. ಈ 2 ದಳಗಳನ್ನ ಅಂದ್ರೆ 2 ಭಾಗಗಳನ್ನ 2 ಸಮೂಹ ಬನಾ ದಿಯಾ, 2 ಸಮೂಹಗಳಾಗಿ ಭಾಗಗಳಾಗಿ ಇವರು ವಿಂಗಡಣೆ ಮಾಡಿದ್ರು. ಮೈ ಸುಬಹ 4 ಬಜೆ ಉठ ಗಯಿ. ಹೇಳ್ತಾ ಹೋಗ್ತಾರೆ ನಾವು ಯಾವ ರೀತಿ ಹತ್ತಿವಿ ತಲುಪಿದ್ವು ಅಂದ್ರೆ. ಯಾರೋ ಬಿಚೇಂದ್ರಿ ಪಾಲ್ ಅವರು ತಮ್ಮ ಅನುಭವಗಳನ್ನ ಹೇಳ್ತಾರೆ. ಶಿಖರ್ को एवरेस्ट शिखर को जो कैसे चढ़ाई की और ಯಾವ ರೀತಿ ಹತ್ತಿದ್ರು ಅಂದ್ರೆ ನೋಡಿ, ಈ ಸೌತ್ ಪೋಲ್ ತಕ್ ಹತ್ತುವುದಕ್ಕಾಗಿ 3 ಶಿಖರಗಳನ್ನ, ಪರ್ವತ ಗುಡ್ಡಗಳನ್ನ ಇವರು 2 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಮೈ ಸುಬಹ 4 ಬಜೆ ಉಠ್ ಗಯಿ ಹೇಳ್ತಾರೆ. ಮೈ ಸುಬಹ 4 ಬಜೆ ಉಠ್ ಗಯಿ. ನಾವು ಪ್ರತಿದಿನ ಹತ್ತತಕ್ಕಂಥ ಸಂದರ್ಭದಲ್ಲಿ ಪ್ರತಿದಿನ 4 ಗಂಟೆಗೆ ನಾವು ಹೇಳ್ತಿದ್ವಿ. ಬೆಳಗಿನ ಸಂದರ್ಭದಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಹೇಳ್ತಿದ್ವಿ. ಬರ್ಫ್ ಪಿಘಲಾಯಿ, ಮತ್ತೆ ಎದ್ದ ತಕ್ಷಣ ಏನಾಗ್ತಿತ್ತು? ಬರ್ಫ್ ಪಿಘಲಾಯಿ. ಬರ್ಫ್ ಅಂದ್ರೆ ಹಿಮಗಡ್ಡೆ ಅಥವಾ ಮಂಜುಗಡ್ಡೆ. ಅದನ್ನ ನಾವು ಕರಗಿಸಿ, ಪಿಘಲಾಯಿ ಅಂದ್ರೆ ಕರಗಿಸಿ ಅವ್ರು ಚಾಯ್ ಬನಾಯಿ, ಚಹಾನ ನಾವು ಮಾಡ್ತಿದ್ವಿ. ಅಲ್ಲೇ ನೀರೆಲ್ಲೇ ಸಿಗ್ತಿರಲಿಲ್ಲ, ಹೌದಲ್ಲ? ಆ ಹಿಮಗಡ್ಡೆವನ್ನ ಕರಗಿಸ್ಬಿಟ್ಟು ನಾವು ಚಹಾವನ್ನ ರೆಡಿ ಮಾಡ್ತಿದ್ವಿ. ಕರಗಿಸೋದು ಗೊತ್ತಲ್ಲ, ಬೆಂಕಿ ಹಾಕಿದ್ರೆ ತಕ್ಷಣ ಕೂಡ ಅದು ಕರಗಿ ನೀರು ಆಗುತ್ತೆ, ಹೌದಲ್ಲ? ಹಿಮಗಡ್ಡೆ, ಆ ಮಂಜುಗಡ್ಡೆಯನ್ನ ಕರಗಿಸಿ ನಾವು ಚಹಾವನ್ನ ರೆಡಿ ಮಾಡ್ಕೊಳ್ತಿದ್ವಿ. और उसके साथ कुछ बिस्कुट और आदि चॉकलेट का हल्का नाश्ता करने के पश्चात ನೋಡಿ ಹೇಳ್ತಾರೆ, ಅದ್ರ ಜೊತೆಗೆ ಸ್ವಲ್ಪ ಬಿಸ್ಕೆಟ್
ಮತ್ತೆ ಸ್ವಲ್ಪ ಅರ್ಧ ಚಾಕ್ಲೇಟ್, ಇನ್ನು ಸ್ವಲ್ಪ ಚಾಕ್ಲೇಟ್ ನ ಹಲ್ಕ ನಾಷ್ಟ, ಒಂದು ಲೈಟ್ ಆಗಿ ಹಗುರವಾಗಿ ಅಂದ್ರೆ ಒಂದು ಕಡಿಮೆ ನಾಷ್ಟವನ್ನು ಉಪಹಾರವನ್ನ ಮಾಡಿಬಿಟ್ಟು ಲಗ್ಭಗ್ ಅಂದ್ರೆ ಸುಮಾರು 5:30 ಬಜೆ, ಸುಮಾರು ಏನಾಗುತ್ತೆ 5:30ವರೆಗೆ, ಸುಮಾರು 5:30, 5:30 ಅಂದ್ರೆ 5:30, 5:30 ಸ್ವಲ್ಪ ನಾಷ್ಟ ಮಾಡ್ಬಿಟ್ಟು 5:30 ಆಗ್ತಿದ್ದಂಗೆ 5:30 ಆಗ್ತಿದ್ದಂಗೆ अपने तंबू से निकल पड़े. 5:30 ಆಗ್ತಿದ್ದಂಗೆ ತಾವೇನು ಮೇಲೆ ಒಂದು ಟೆಂಟ್ ಆಗಿರ್ತಿದ್ರಲ್ಲ, ಬಿಡಾರ ಮಾಡ್ಕೊಡ್ತಿದ್ರಲ್ಲ, ಮನೆ ತರ ಮಾಡ್ಕೊಡ್ತಿದ್ರಲ್ಲ, ಶಾಮಿಯಾನನ್ನ ಆ ತಂಬೂನಿಂದ ಆ ಬಿಡಾರದಿಂದ ಹೊರಡುತ್ತಿದ್ವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಬೆಳಿಗ್ಗೆ ಎದ್ದ ಕೂಡಲೇ 4 ಗಂಟೆ ಎದ್ದ ಕೂಡಲೇ ಚಹಾವನ್ನು ಕಾಶಿ ಕುಡಿದು ಸ್ವಲ್ಪ ಬಿಸ್ಕೆಟ್ ಮತ್ತೆ ಸ್ವಲ್ಪ ಚಾಕ್ಲೇಟ್ ಸ್ವಲ್ಪ ತಿನ್ಕೊಂಡ್ಬಿಟ್ಟು 5:30ಗೆ ನಾವು ನಮ್ಮ ಬಿಡಾರವನ್ನ ಬಿಡ್ತಿದ್ವಿ. ಅಂಗ್ ದೋರ್ಜಿನೇ ಮುಸೆ ಪೂಚ ಹೇಳ್ತಿದ್ದಾರೆ ಬಿಚೇಂದ್ರ ಪಾಲ್ಜಿ ಅವರು. ಅಂಗ್ ದೋರ್ಜಿ ಅವರು ಮುಸೆ ಪೂಚ ನನ್ನ ಕೇಳಿದ್ರು, ಕ್ಯಾ ಮೈ ಉನ್ಕೆ ಸಾಥ್ ಚಲನಾ ಚಾಹೂಂಗಿ, ಅವ್ರು ಕೇಳ್ತಾರೆ ಕ್ಯಾ ಮೈ ಉನ್ಕೆ ಸಾಥ್ ಚಲನಾ ಚಾಹೂಂಗಿ, ನಾನು ಅವರೊಂದಿಗೆ ಹೋಗುವೆನು, ನಾನು ಕೂಡ ಉನ್ಕೆ ಸಾಥ್ ಚಲನಾ ಚಾಹೂಂಗಿ, ನಿಮ್ ಜೊತೆಗೆ ಬರುವುದು ಬಯಸುವೆನು. मुझे उन पर विश्वास था, साथ ही साथ मैं अपने आरोहण क्षमता और कर्मठता के बारे में भी आश्वास थी. ನೋಡಿ, मुझे उन पर विश्वास था, ನನಗೆ ಕೂಡ ಅವ್ರ ಮೇಲೆ ವಿಶ್ವಾಸ ಇತ್ತು. साथ ही साथ ಅದರ ಜೊತೆಗೆ मैं अपने ಆರೋಹಣ ಕ್ಷಮತಾ, ಅವ್ರು ಏರುವಂತ ಕೆಪಾಸಿಟಿ, ಸಾಮರ್ಥ್ಯ, ಮತ್ತೆ ಯಾವ ರೀತಿ ಹತ್ತಬೇಕು ಅನ್ನೋದರ್ತಕ್ಕಂಥ ಒಂದು ಶಕ್ತಿ, ಟೆಕ್ನಿಕ್ ಬಗ್ಗೆ ನಮಗೆ ಅವ್ರ ಮೇಲೆ ಬಹಳ ಒಂದು ವಿಶ್ವಾಸ ಇತ್ತು ಅಂತ ಹೇಳ್ಬಿಟ್ಟು ಬಿಚೇಂದ್ರ ಪಾಲ್ಜಿ ಅವರು ಹೇಳ್ತಿದ್ದಾರೆ. ಅಂಗದೋರ್ಜಿ ಅವರು ಕೂಡ ನನ್ನ ಜೊತೆಗೆ ಬರ್ತಾ ಇದ್ರು. ಸುಬಹ 6:20 पर ಬೆಳಿಗ್ಗೆ 6:20 ಮೇಲೆ जब अंगदोर्जी और मैं साउथ पोल से बाहर निकले तो दिन ऊपर चढ़ गया. ನೋಡಿ, ನಾವೇ ಸುಮಾರು 6:20 ಆದಾಗ अंगदोर्जी और भाई ನಾನು ಸೌತ್ ಪೋಲ್ ಸೆ ಬಾಹರ್ ನಿಕ್ಲೆ ತೋ, ಸೌತ್ ಪೋಲ್ ದಿಂದ ಅವರು ಹೊರಗಡೆ ಬಂದಾಗ ದಿನ ಊಪರ್ ಚढ़ ಆಯಾ ತಾ, ಅಷ್ಟೊತ್ತಿಗೆ ಅವರು ಅಲ್ಲ ದಿನ ಏನೋ ಅಲ್ಲೇ ಮೇಲೆ ಬಂದಿತ್ತು, ಅಂದ್ರೆ ಅಲ್ಲಿ ಸಮಯ ಜಾಸ್ತಿ ಆಗಿತ್ತು. ಹಲ್ಕಿ ಹಲ್ಕಿ ಹವಾ, ಅಲೆ ಅಲ್ಲೇ 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 ಹಗುರವಾಗಿರ್ತಕ್ಕಂಥ ಕಡಿಮೆಯ ಗಾಳಿ, ತಣ್ಣನೆ ಗಾಳಿ ಬೀಸ್ತಾ ಇತ್ತು. ಅವ್ರು ತಂಡ ಬಹುತ್ ಅಧಿಕ್ತಿ, ಕೂಲ್ಡ್ ಅಂದ್ರೆ ಬಹಳ ಕೂಲ್ ಆಗಿತ್ತಲ್ಲಿ, ಬಹಳ ತಂಗಾಳಿ ತಣ್ಣನೆ ಗಾಳಿ ಬೀಸ್ತಾ ಇತ್ತು. ಹಮ್ನೆ ಬಗೈರೆ ರಸ್ಸಿಗೆ ಹಿ ಚಢಾಯಿ ಕಿ, ನಾವು ನಮ್ಮ ಕೈ ತೆಗೆದುಕೊಂಡಿರ್ತಕ್ಕಂಥ ಹಗ್ಗವನ್ನ ಹಿಡ್ಕೊಂಡ್ವಿ. ಅಂಗ್ ದೋರ್ಜಿ ಏಕ್ ನಿಶ್ಚಿತ ಗತಿ ಸೆ ಊಪರ್ ಚढ़ते ಗಯೆ. ನೋಡಿ, ನಮ್ಮ ಜೊತೆ ಇರ್ತಕ್ಕಂಥ ಅಂಗ್ ದೋರ್ಜಿ ಅವರು ಒಂದು ನಿಶ್ಚಿತವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ನಿಧಾನವಾಗಿ ऊपर चढ़ते गए, निदानವಾಗಿ ಹತ್ತಾ ಇದ್ದಾರೆ ಅವರು. मुझे भी उनके साथ चलने में कोई कठिनाई नहीं होगी, ನನಗೂ ಕೂಡ ಅವ್ರ ಜೊತೆಗೆ ಹೋಗೋದಕ್ಕೆ ಯಾವುದೇ ಕೂಡ ಕಷ್ಟ ಆಗಲಿಲ್ಲ. जमी हुई बर्फ की सीधी वह डलाऊ चटने इतनी सख्त और बुरबुरी थी मानो शीशे की चादर बिछी हो. हमें बर्फ पे काटने के लिए फावड़े का इस्तेमाल करने पड़ा. ನೋಡಿ, ಹೇಳ್ತಿದಾರೆ ಅವರು, ನಾವು ಕೂಡ ಅವ್ರ ಜೊತೆಗೆ ಹೋಗೋದಕ್ಕೆ ಅಷ್ಟೇನು ಕಷ್ಟ ಆಗಲಿಲ್ಲ, ಆದ್ರೂ ಕೂಡ ಜಮೀವು ಬರ್ಫಿಗೆ ಅಲ್ಲಿ ರಾಶಿ ರಾಶಿ ಇರ್ತಕ್ಕಂಥ ಹಿಮಗಡ್ಡೆಗಳ ರಾಶಿಗಳು ನೋಡಿದಾಗ ನೇರವಾಗಿ ನಾವೇನಾದ್ರು ಮಿಸ್ ಆಯ್ತು ಅಂದ್ರೆ ಸೀದಾ ನೇರವಾಗಿ ಕೆಳಗಡೆ ದೊಡ್ಡ ದೊಡ್ಡ ಕಂದಕಕ್ಕೆ ಗುಂಡಿಗಳಿಗೆ ಬೀಳುವಂತಹ ಒಂದು ಪರಿಸ್ಥಿತಿಯಲ್ಲಿತ್ತು. ಹಾಗಾಗಿ ಅಲ್ಲಿ ನೋಡಿದಾಗ ಮಾನೋ ಶೀಶೆಗೆ ಚಾದರ್ ಬಿಚಿವೋ, ಅಲ್ಲೆಲ್ಲ ಒಂಥರ ಗಾಜಿನ ಹರಳುಗಳೇ ಹಾಸಿಗೆ ತರ ಎಲ್ಲ ಕೂಡ ಹರಡಿಬಿಟ್ಟಿದ್ದಾವೆ. ಅಂದ್ರೆ ಮಂಜಿನ ಹಿಮಗಳು, ಸಣ್ಣ ಸಣ್ಣ ಹಿಮಗಳು
ಮಂಜುಗಡ್ಡೆಗಳು ತರ ಗಾಜಿನ ಹರಳುಗಳೇ ಎಲ್ಲ ಕಡೆ ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದೇವೆ ಅನ್ನೋದ್ರ ಮಟ್ಟಿಗೆ ಅವು ಹರಡಿ ಬಿಟ್ಟಿದಾವೆ. ಹಮ್ ಬರ್ಫ್ ಪೆ ಕಾಟ್ನೆ ಕೆ ಲಿಯೆ ಫಾವಡೆ ಕೋ ಇಸ್ತೆಮಾಲ್ ಕರ್ನೆ ಪಡ. ಅವಾಗ ನಾವು ದೊಡ್ಡ ದೊಡ್ಡ ಹಿಮಗಡ್ಡೆಗಳನ್ನ ಅವನನ್ನ ಹೊಡೆಯುವುದಕ್ಕಾಗಿ ಕಟ್ ಮಾಡೋದಕ್ಕಾಗಿ ನಾವು ಕೊನೆಗೆ ನಾವು ಗುದ್ದಲಿಯನ್ನ ನಾವು ಉಪಯೋಗಿಸಿದ್ವಿ. ಗುದ್ದಲಿ ಪೌಡ್ ಅಂದ್ರೆ ಗುದ್ದಲಿ ಸಹಾಯದಿಂದ ನಾವು ಹಿಮಗಡ್ಡೆಗಳನ್ನ ಕಡಿಯುತ್ತಾ ಅವುಗಳನ್ನ ಹೊಡೆಯುತ್ತಾ ಭಾಗ ಮಾಡುತ್ತಾ ನಾವು ಮುಂದೆ ಸಾಗಿದೆವು. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯಾಗಿ ಬಿಚೇಂದ್ರಿ ಪಾಲ್ ಅವರು ತಮ್ಮ ಎವರೆಸ್ಟ್ ಶಿಖರವನ್ನ ಹತ್ತುವಂತಹ ಒಂದು ಅನುಭವವನ್ನ ಹೇಳ್ತಾ ಹೋಗ್ತಾರೆ ಮಕ್ಕಳೇ. ಅರ್ಥವಾಯ್ತಾ? ಹೀಗೆ ಈ ಸ್ಪಾಟ್ ಮೇ ಇವತ್ತು ಈ ಪಾಠವನ್ನ ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ತರಗತಿಯಲ್ಲಿ ಇನ್ನು ಉಳಿದ ಭಾಗವನ್ನು ನಾವು ನೋಡೋಣ. ಹಾಗಾದ್ರೆ ಈ ಪಾಠದಲ್ಲಿ ಇದುವರೆಗೆ ಇವತ್ತು ಮಾಡಿರ್ತಕ್ಕಂಥ ಪಾಠದಲ್ಲಿ ಯಾವ ರೀತಿ ಕೂಡ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ನೀವು ಮನೆಯಲ್ಲಿ ಬರ್ಕೊಂಡು ಬನ್ನಿ ಮಕ್ಕಳೇ. ಹೋಮ್ವರ್ಕ್ ರೂಪದಲ್ಲಿ, ಗೃಹ ಪಾಠದ ರೂಪದಲ್ಲಿ ನೀವು ಬರ್ಕೊಂಡು ಬನ್ನಿ. देखिए क्वेश्चन नंबर ಬರ್ಕೊಳ್ಳಿ. बिचेंद्री पाल को कौन सा गौरव प्राप्त हुआ है? बिचेंद्री पाल को कौन सा गौरव प्राप्त हुआ है? ಒಂದೇದು. ನೆಕ್ಸ್ಟ್ ಎರಡನೇದು, बिचेंद्री के माता पिता कौन थे? बिचेंद्री के माता पिता कौन थे? नेक्स्ट, बिचेंद्री ने क्या निश्चय किया? बिचेंद्री ने क्या निश्चय किया? और नेक्स्ट, 2-3 वाक्यों में उत्तर लिखिए. 2-3 वाक्यों में उत्तर लिखिए. ಅದರಲ್ಲಿ ಮೊದಲನೇ ಕ್ವೆಶ್ಚನ್ ಬರ್ಕೊಳ್ಳಿ ಮಕ್ಕಳೇ. बिचेंद्री पाल के परिवार का परिचय दीजिए. बिचेंद्री पाल के परिवार का परिचय दीजिए. बड़ा इंपॉर्टेंट मಕ್ಕಳೇ ಈ क्वेश्चन. नेक्स्ट, बिचेंद्री का बचपन कैसे बीता? बिचेंद्री का बचपन कैसे बीता? ಅರ್ಥ ಆಯ್ತಾ ಮಕ್ಕಳೇ? ಅಂದ್ರೆ ಇವತ್ತು ಮಾಡಿರ್ತಕ್ಕಂಥ ಈ ಪಾಠದಲ್ಲಿ ಈ ಎಲ್ಲಾ ಉತ್ತರಗಳು ನಿಮಗೆ ಸಿಗ್ತಾವ ಮಕ್ಕಳೇ. ಹೌದಲ್ಲ? ಮನೆಗೆ ಕುತ್ಕೊಂಡು ಇನ್ನೊಂದ್ಸರಿ ಈ ಪಾಠವನ್ನ ನೀವು ಓದಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ಬಿಟ್ಟು ಈ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಬರ್ಕೊಂಡಿ ಮಕ್ಕಳೇ. ಅರ್ಥ ಆಯ್ತಾ? ಈ ರೀತಿಯಾಗಿ महिला की साहस गाथा में आपको क्या होता है मालूम हुआ ना? अच्छा, घर में और एक पढ़िए, पढ़कर प्रश्नों को आप उत्तर लिखकर लाइए. ಅರ್ಥ ಆಯ್ತಾ ಮಕ್ಕಳೇ? ಇನ್ನೊಂದ್ಸರಿ ಓದ್ಬಿಟ್ಟು ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಬರ್ಕೊಂಡು ಬನ್ನಿ ಮಕ್ಕಳೇ. ಅರ್ಥವಾಯ್ತಾ? ಈ ರೀತಿಯಾಗಿ बिचेंद्री पाल का जो माता पिता का नाम किशन पाल सिंह और माता का नाम हंसा देवी नेगी. अर्थवाಯ್ತಾ? बिचेंद्री पाल जी जो बचपन में जो 5 किलोमीटर पैदल में जाकर जो स्कूल जाना पड़ता था. ಹೌದಲ್ಲ? ಪ್ರತಿದಿನ ಅವರು 5 ಕಿಲೋಮೀಟರ್ ನಡ್ಕೊಂಡ್ಬಿಟ್ಟು ಅವರು ಶಾಲೆಗೆ ಹೋಗ್ತಿದ್ರು ಮಕ್ಕಳೇ. ಹೌದಲ್ಲ? ಅವರು ಬಚಪನ್ ಮೇ ಜೋ ಸಿಲಾಯಿ ಕೆ ಕಾಮ್ ಜೋ ಸೀಕಾ ಉನ್ಹೋನೆ. ಬಾಲ್ಯದಲ್ಲಿ ಇವರು ಸಿಲಾಯಿ ಕಾ ಕಾಮ್ ಅಂದ್ರೆ ಬಟ್ಟೆ ಹೊಲಿಯುವ ಒಂದು ವೃತ್ತಿಯನ್ನ ಇವರು ಕಲ್ತ್ಕೊಂಡ್ರು. ಅದಕ್ಕೆ ನಾವು ಟೈಲರಿಂಗ್ ಅಂತ ಕರಿತೀವಿ ಮಕ್ಕಳೇ. ಹೌದಲ್ಲ? सिलाई का काम करके जो पढ़ने का जो हिसाबों को जुटाने लगी. ಹೌದಲ್ಲ? ಓದುವ ಒಂದು ಖರ್ಚು ವೆಚ್ಚವನ್ನ ಈ ಒಂದು ವೃತ್ತಿಯಲ್ಲಿ ಕೂಡ ಅವರು ಪಡ್ಕೊಂಡ್ರು. ಹೌದಲ್ಲ? ಏಕೋ ಸಾಧಾರಣ ಪರಿವಾರ ಮೇ ತೋ ಜನ್ಮ ಹುआ था. ಇವರು ಸಾಧಾರಣ ಒಂದು ಕುಟುಂಬದಲ್ಲಿ ಇವರು ಜನಿಸಿದ್ರು ಮಕ್ಕಳೇ. ಅರ್ಥವಾಯ್ತಾ? ಹಾಗಾಗಿ ಭಾರತ ಮೇ पहला एवरेस्ट शिखर को पहुंचने वाले जो पहला जो महिला बिचेंद्री पाल. ಭಾರತದಲ್ಲಿ ಮೊಟ್ಟ ಮೊದಲ ಒಂದು ಎವರೆಸ್ಟ್ ಶಿಖರವನ್ನ ಏರಿರ್ತಕ್ಕಂಥ ಮೊದಲ ಮಹಿಳೆ ಈ ಬಿಚೇಂದ್ರಿ ಪಾಲ್ ಅವರು. ಅರ್ಥ ಆಯ್ತು ಮಕ್ಕಳೇ? ಇದುವರೆಗೆ ಈ ಪಾಠವನ್ನು ಮಾಡಿರ್ತಕ್ಕಂಥ ವಿಚಾರ ಇಷ್ಟಿದೆ. ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಇನ್ನ ಉಳಿದ ಭಾಗವನ್ನ ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.
ಅರ್ಥ ಆಯ್ತಾ ಮಕ್ಕಳೇ? ಇವತ್ತಿನ ತರಗತಿ ನಿಮ್ಗೆಲ್ಲ ಅರ್ಥ ಆಯ್ತಾ? ಹೌದಲ್ವಾ? ಹೋಮ್ವರ್ಕ್ ಕೂಡ ತಮಗೆ ಕೊಟ್ಟಿದ್ದೀನಿ. ಹಾಗಾಗಿ ಈ ಎವರೆಸ್ಟ್ ಶಿಖರವನ್ನು ಏರಿರ್ತಕ್ಕಂಥ ಮೊದಲ ಮಹಿಳೆ ಈ ಬಿಚೇಂದ್ರಿ ಪಾಲ್ ಅವರು. ಹೌದಲ್ಲ? ಇವರ ಜನ್ಮ ಒಂದು ಸಾಧಾರಣ ಭಾರತೀಯ ಪರಿವಾರದಲ್ಲಿ ಇವರು ಜನಿಸಿರ್ತಾರೆ. ಹೌದಲ್ಲ? ಇವ್ರ ತಂದೆ ಕಿಶನ್ ಪಾಲ್ ಸಿಂಹ, ಅವ್ರ ತಾಯಿ ಹನ್ಸದೇವಿ ಯಾರು ನೋಗಿ ಅಂತ ಹೇಳ್ಬಿಟ್ಟು. ಹೌದಲ್ವಾ? ಇವ್ರ ತಂದೆ ಇವರ ಅಣ್ಣನು ಕೂಡ ಈ ಪರ್ವತ ಶಿಖರವನ್ನ ಏರಿರ್ತಕ್ಕಂಥದ್ರಲ್ಲಿ ಅವ್ರು ಬಹಳ ಆಸೆ ಇತ್ತು. ಆ ಅಣ್ಣನನ್ನು ನೋಡ್ಬಿಟ್ಟು ನಾನು ಕೂಡ ಈ ರೀತಿಯಾಗಿ ಹತ್ತಬೇಕು ಎಂಬ ಒಂದು ಆಸೆಯನ್ನು ಇಟ್ಟುಬಿಟ್ಟು ಕೊನೆಗೆ ಇವರು ಕೂಡ ಆ ಪರ್ವತಾರೋಹಣ ಒಂದು ಪ್ರಶಿಕ್ಷಣವನ್ನ ಇವರು ಪಡೆಯಕ್ಕೆ ಹೋಗ್ತಾರೆ. ಹಾಗಾಗಿ ಇವರು ಕೂಡ ಬಾಲ್ಯದಲ್ಲಿ ಪ್ರತಿದಿನ ಅಂದ್ರೆ ಪ್ರತಿದಿನ 5 ಕಿಲೋಮೀಟರ್ ಕಾಲ್ನಡಿಗೆಯಿಂದ ಹೋಗ್ಬಿಟ್ಟು ಸ್ಕೂಲಿಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಅದೇ ಸಂದರ್ಭದಲ್ಲಿ ಇವರು ಏನು ಓಡಾಡಿರ್ತಕ್ಕಂಥ ಒಂದು ಶಕ್ತಿ ಆ ಪ್ರಶಿಕ್ಷಣ ಪಡೆಯತಕ್ಕ ಸಂದರ್ಭದಲ್ಲಿ ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ. ಕೊನೆಗೆ ಇವರು ಸಂಸ್ಕೃತ ವಿಷಯದಲ್ಲಿ MA ಮತ್ತೆ B.Ed ಶಿಕ್ಷಣವನ್ನು ಕೂಡ ಇವರು ಪಡ್ಕೊಳ್ತಿದ್ದಾರೆ. ಹಾಗಾಗಿ ಇವರು ಮೊದಲ 2 ಶಿಖರಗಳನ್ನ ಇವರು ಹತ್ತಾರೆ. ಯಾವಪ್ಪ ಅಂದ್ರೆ ಮೊದಲು ಕಾಲಾನಾಗ್ ಪರ್ವತವನ್ನು, ಯಾವುದು? ಕಾಲಾನಾಗ್ ಮತ್ತೆ ಎರಡನೇದು ಯಾವ್ದು ನೋಡಿ ಮಕ್ಕಳೇ? ಗಂಗೋತ್ರಿ ಗ್ಲೇಷಿಯರ್. ಗಂಗೋತ್ರಿ ಗ್ಲೇಷಿಯರ್ ಇವೆರಡು ಪರ್ವತಗಳನ್ನ ಹತ್ಬಿಟ್ಟು ಮತ್ತೆ ಇನ್ನೊಂದು ಹತ್ತಾರೆ, ರೂಡ್ ಗೇರೋ ಅಂತ. ಜೊತೆಗೆ ರೂಡ್ ಗೇರೋ ನೋಡಿ. ಈ 3 ಪರ್ವತಗಳನ್ನ ಹತ್ತಿದಾಗ ಇವರ ಆತ್ಮವಿಶ್ವಾಸ ಇನ್ನೂ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ ಮಕ್ಕಳೇ. ಹೌದಲ್ವಾ? ನಂತರ ನೋಡಿ ಇವರು ಆಗಸ್ಟ್ 1983 ಇಸ್ವಿಯಲ್ಲಿ, ಎಷ್ಟು? 1983 ಆಗಸ್ಟ್ ಆ ತಿಂಗಳಲ್ಲಿ ಡೆಲ್ಲಿಯಲ್ಲಿ ಹಿಮಾಲಯ ಪರ್ವತಾರೋಹಿಗಳ ಒಂದು ಸಮ್ಮೇಳನ ನಡೆಯುತ್ತೆ. ಇಲ್ಲಿ ದೆಹಲಿಯಲ್ಲಿ ಎಷ್ಟು ಇಸ್ವಿಯಲ್ಲಿ? 1983 ಇಸ್ವಿ ಆಗಸ್ಟ್ ತಿಂಗಳಲ್ಲಿ ದೆಹಲಿಯಲ್ಲಿ ಹಿಮಾಲಯ ಪರ್ವತವನ್ನು ಹತ್ತುವಂತಹ ಪರ್ವತಾರೋಹಿಗಳ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯುತ್ತೆ. ಅಲ್ಲಿ ಮೊದಲು ತೇನಜಿಂಗ್ ನೋರ್ಗೆ ಅಲ್ಲಿ ಆ ಸಮ್ಮೇಳನದಲ್ಲಿ ಅವರು ಕೂಡ ಇರ್ತಾರೆ. ಯಾರು? ತೇನಜಿಂಗ್ ನೋರ್ಗೆ ಎಂಬುವರು. ಅವರು ಎವರೆಸ್ಟ್ ಅನ್ನ ಹತ್ತಿರ್ತಕ್ಕಂಥ ಮೊದಲ ಪುರುಷರು. ಯಾರು? ಎವರೆಸ್ಟ್ ಶಿಖರವನ್ನ ಹತ್ತಿರ್ತಕ್ಕಂಥ ಮೊದಲ ಪುರುಷರು ಯಾರು? ತೇನಜಿಂಗ್ ನೋರ್ಗೆ. ಏಕೆ ತೇನಜಿಂಗ್ ನೋರ್ಗೆ? ಇವರು ಮೊಟ್ಟ ಮೊದಲಾಗಿ ಎವರೆಸ್ಟ್ ಶಿಖರವನ್ನ ಏರ್ತಕ್ಕಂಥ ಮೊದಲ ಪುರುಷರು. ತಿಳ್ಕೊಳ್ಳಿ ಮಕ್ಕಳೇ. ಮೊಟ್ಟ ಮೊದಲ ಎವರೆಸ್ಟ್ ಶಿಖರವನ್ನ ಹತ್ತಿರ್ತಕ್ಕಂಥ ಪುರುಷರು ಯಾರಂತ ಪ್ರಶ್ನೆ ಬಂದಾಗ ತೇನಜಿಂಗ್ ನೋರ್ಗೆ ಬರೀಬೇಕು. ಅರ್ಥ ಆಯ್ತಾ ಮಕ್ಕಳೇ? ಉಸಿ ತರಹ ಜುಂಕೆ ತಾಬಿ ನೋಡಿ. ಇವರು ಮೊಟ್ಟ ಮೊದಲ ಎವರೆಸ್ಟ್ ಶಿಖರವನ್ನ ಏರಿರ್ತಕ್ಕಂಥ ಮೊದಲ ಮಹಿಳೆಯರು. ಇವರು ಹತ್ತಿದ ನಂತರ ನಮ್ಮ ಭಾರತದಲ್ಲಿ ಏರಿರ್ತಕ್ಕಂಥ ಮೊದಲ ಮಹಿಳೆ ಬಿಚೇಂದ್ರಿ ಪಾಲ್ಜಿ ಅವರು. ಅರ್ಥ ಆಯ್ತಾ ಮಕ್ಕಳೇ? ಇವರು ವಿಶ್ವದಲ್ಲಿ ಮೊದಲು ಹತ್ತಿರ್ತಕ್ಕಂಥ ಇವರು ಯಾರು? ತೇನಜಿಂಗ್ ನೋರ್ಗೆ ಮತ್ತೆ ಜಿಂಕೆ ತೋಬೆ. ಹೌದಲ್ಲ? ಪುರುಷರಲ್ಲಿ ತೇನಜಿಂಗ್ ನೋರ್ಗೆ ಎಂಬುವರು, ಮಹಿಳೆಯರಲ್ಲಿ ಜಿಂಕೆ ತಾಬಿ ಅವರು. ಇವರು ವಿಶ್ವದಲ್ಲಿ ಮೊಟ್ಟ ಮೊದಲು ಹತ್ತಿರ್ತಕ್ಕಂಥ ಎವರೆಸ್ಟ್ ಶಿಖರವನ್ನು ಹತ್ತಕ್ಕಂಥ ಮಹಿಳೆಯರಾದ್ರೆ ನಮ್ಮ ಭಾರತದಲ್ಲಿ ಬಿಚೇಂದ್ರಿ ಪಾಲ್ಜಿ ಅವರು ಮೊಟ್ಟ ಮೊದಲ ಎವರೆಸ್ಟ್ ಶಿಖರವನ್ನ ಏರಿರ್ತಕ್ಕಂಥ ಮಹಿಳೆಯರು. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ಇವರೊಂದಿಗೆ ಇವರು ಕೊನೆಗೆ ಇವರ ಆಶೆಯನ್ನ ಈಡೇರಿಸ್ಕೊಳ್ತಾರೆ. ಅವರನ್ನು ನೋಡ್ಬಿಟ್ಟು ಇವರು ಇನ್ನೂ ಕೂಡ ಸಂಕಲ್ಪ ಮಾಡ್ಕೊಳ್ತಾರೆ. ಮನಸ್ಸಲ್ಲೇ ದೃಢ ನಿರ್ಧಾರ ತೆಗೆದುಕೊಂಡ್ಬಿಟ್ಟು
1984 ಮೇ 23 ಎಷ್ಟರಲ್ಲಿ 1984 ಮೇ 23 ಇಸ್ವಿಯಲ್ಲಿ ನೋಡಿ ಇವರು ಎವರೆಸ್ಟ್ ಅನ್ನು ಮನೆಗೆ ತಲುಪಿಬಿಟ್ರು. ಅಲ್ಲಿ ಭಾರತದ ಜೆಂಡಾ ಫಹರಾಜಿಯ ನಮ್ಮ ಭಾರತದ ಧ್ವಜವನ್ನ ಅಲ್ಲಿ ಮೇಲೆ ಏರಿಸಿದ್ರು. ಇವರೊಂದಿಗೆ ಆ ಎವರೆಸ್ಟ್ ಅನ್ನು ಹತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವರೊಂದಿಗೆ ಯಾರಿದ್ರು, ಪರ್ವತಾರೋಹಿ ಆಗಿರ್ತಕ್ಕಂಥ ಇನ್ನೊಬ್ಬ ಜೊತೆಗೆ ಇವರಿದ್ರು. ಅವ್ರ ಹೆಸರು ಅಂಗ ದೋರ್ಜಿ ಅಂತ ಹೇಳಿದ್ರು. ಯಾರು? ವಿಜೇಂದ್ರ ಪಾಲ್ ಇರ್ತಕ್ಕಂಥವ್ರು ಅಂಗ ದೋರ್ಜಿ. ಇವರು ಕೂಡ ಇವ್ರ ಜೊತೆಗೆ ಇದ್ರು. ಅರ್ಥವಾಯ್ತು ಮಕ್ಕಳೇ? ಹಾಗೆ ನೋಡಿ ಮುಂದೆ ಇವರು ತನ್ನ ಅನುಭವಗಳನ್ನ ಹೇಳ್ತಾ ಹೋಗ್ತಾರೆ. ಇವ್ರ ಜೊತೆಗೆ ಒಬ್ಬ ಕರ್ನಲ್ ಅಂತ ಒಬ್ಬ ಕರ್ನಾಟಕದ ಲೀಡರ್ ಅಂತ ಇರ್ತಾರೆ. ಅವ್ರ ಹೆಸರು ಕರ್ನಲ್ ಕುಲ್ಲಾರ್ ಅಂತ ಹೇಳ್ಬಿಟ್ಟು, ಕರ್ನಲ್ ಕ ನಾಮ್ ಕುಲ್ಲಾರ್ ಅಂತ ಹೇಳ್ಬಿಟ್ಟು. ಯಾರು? ಅವ್ರ ಹೆಸರು ಕುಲ್ಲಾರ್. ಇವರು ಹತ್ತತಕ್ಕಂತ ಸಂದರ್ಭದಲ್ಲಿ ಇವರು ಈ ಶಿಖರಗಳನ್ನ ಸೌತ್ ಪೋಲ್ ವರೆಗೆ 3 ಭಾಗಗಳಾಗಿ ಮಾಡಿಬಿಟ್ಟು ಹತ್ತುವಂತ ಸಾಹಸಕ್ಕೆ ಕೈ ಹಾಕ್ತಾರೆ. ಯಾವ್ದು? ಹಿಮಾಲಯ ಪರ್ವತವನ್ನ ಹತ್ತುವುದಕ್ಕೆ ಕೈ ಹಾಕ್ತಿದ್ದಾರೆ. ಹೌದಲ್ಲ? ಹತ್ತಕ್ಕಂತ ಸಂದರ್ಭದಲ್ಲಿ ಇವರು ಕಡಿಮೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ? ಬೆಳಿಗ್ಗೆ 5:30 ಗಂಟೆಗೆ ಎದ್ಬಿಟ್ಟು ಸ್ವಲ್ಪ ಏನೋ ಅಲ್ಲೇ ಬಿಸ್ಕೆಟ್ ತಿನ್ಕೊಂಡ್ಬಿಟ್ಟು ಆ ಮಂಜುಗಡ್ಡೆಯಲ್ಲಿ ಚಹಾ ಕಾಸ್ಕೊಂಡ್ಬಿಟ್ಟು ಕೊನೆಗೆ ತಿನ್ಬಿಟ್ಟು ಲೈಟಾಗಿ ಉಪಹಾರ ಮಾಡ್ಕೊಂಡ್ಬಿಟ್ಟು ಮತ್ತೆ ಮುಂದೆ ಹೋಗ್ತಾರೆ. ಹೋಗಿದಾಗ ಕೊನೆಗೆ ಇವರು 6:20 ಮತ್ತೆ ಹೋಗ್ಬಿಟ್ಟು ಆ ಸೌತ್ ಪೋಲ್ ಅನ್ನು ಮುಟ್ಟಿ ಹೊರಗಡೆ ಬರ್ತಾರೆ. ಬಂದಾಗ ಅಲ್ಲೇ ಆಗುತ್ತೆ ದಿನ ಅಲ್ಲೇ ಜಾಸ್ತಿ ಆಗಿತ್ತು, ಬಿಸಿಲೆಲ್ಲ ಬೀಳ್ತಿತ್ತು, ಫುಲ್ಲು ಥಂಡ ಇತ್ತು, ಅಲ್ಲಿ ಫುಲ್ಲು ತಂಪಾಗಿತ್ತು. ಕೊನೆಗೆ ಇವರು ಹತ್ತಿ ಎದ್ಬಿಟ್ಟು ಕೊನೆಗೆ ಹಗ್ಗದ ಸಹಾಯದಿಂದ ಹತ್ಬಿಟ್ಟು ಕೊನೆ ಮಂಜುಗಡ್ಡೆಗಳನ್ನ ಗುದ್ದಿಲಿಯ ಸಹಾಯದಿಂದ ಅವುಗಳನ್ನ ಹತ್ತುತ್ತಾ ದಾರಿ ಮಾಡ್ಕೊಂಡ್ಬಿಟ್ಟು ಕೊನೆಗೆ ಮೇಲಕ್ಕೆ ಏರ್ತಾ ಇದ್ದಾರೆ. ಅರ್ಥವಾಯ್ತು ಮಕ್ಕಳೇ? ಇಲ್ಲಿವರೆಗೆ ಪಾಠ ಆಗಿತ್ತು. ಇನ್ನೊಂದ್ಸರಿ ನಾನು ಅದನ್ನು ನಿಮ್ಗೆ ಮನದಟ್ಟು ಮಾಡಿದೆ. ಅರ್ಥವಾಯ್ತಾ? ಹಾಗಾಗಿ ಇಲ್ಲಿವರೆಗೂ ಕೂಡ ಈ ಪಾಠವನ್ನ ನಿಮ್ಗೆ ಅರ್ಥ ಆಗಿದೆ ತಿಳ್ಕೊಂತ ಈ ಪಾಠವನ್ನ ಇವತ್ತಿನ ಮುಗಿಸ್ತಾ ಇದ್ದೀನಿ.